ಸ್ನೇಹಿತರೆ ನಮಸ್ಕಾರ. ನಾನು ಲಕ್ಕಿ. ಇದೀಗ ಹೊಸ ಟ್ರೆಂಡ್ ಅಂದ್ರೆ ಒಂದು ಸಿನಿಮಾಗೆ ಎಲ್ಲಾ ಭಾಷೆಯ ಕಲಾವಿದರು ಅಂದ್ರೆ ಈ ಸಿನಿಮಾ ತೆಲುಗು ಕೆ ಎ ಈ ಸಿನಿಮಾದಲ್ಲಿ ತೆಲುಗು ಸಿನಿಮಾ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತೆಲುಗು ಕಲಾವಿದರೇ ಇದ್ದಾರೆ. ಇವ್ರ ಜೊತೆಗೆ ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಇಷ್ಟೂ ಭಾಷೆಯ ಕಲಾವಿದರು ಇದ್ದಾರೆ, ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಬರ್ತಿರೋ ಎಲ್ಲಾ ಸಿನಿಮಾಗಳು ಇದೇ ರೀತಿ. ಒಂದು ಭಾಷೆ ಸಿನಿಮಾದವರು ಎಲ್ಲಾ ಭಾಷೆ ಸಿನಿಮಾ ಕಲಾವಿದರನ್ನ ಮಿಕ್ಸ್ ಮಾಡ್ಕೊಂಡೆ ಸಿನಿಮಾ ಮಾಡ್ತಾರೆ. ಯಾಕೆ? ಡಬ್ಬಿಂಗು ಸುಲಭ ಅಲ್ವಾ? ಒಂದು ಸಿನಿಮಾ ಎಲ್ಲಾ ಕಡೆ ರೀಚ್ ಆಗುತ್ತೆ, ಎಲ್ಲಾ ಭಾಷೆ ಜನರು ಅವರವ್ರ ಭಾಷೆಯಲ್ಲೇ ಸಿನಿಮಾ ನೋಡ್ಬೋದು. ಇನ್ನೊಂದೇನಪ್ಪ ಅಂದ್ರೆ ದುಡ್ಡು ಮಾಡುವ ಹೊಸದೊಂದು ದಾರಿ. ಮಾಡ್ಲಿ ಬಿಡಿ, ತಪ್ಪೇನಲ್ವಾ? ಅನಾಥರು ನಾನು ಅನಾಥ ಅಲ್ಲ. ನಾನು ಅನಾಥ ಆಗೋದಕ್ಕೆ ಹೇಗೆ ಸಾಧ್ಯ? ನಾನು ಮಾತ್ರ ಅಲ್ಲ, ಇಡೀ ಭೂಮಿ ಮೇಲಿರೋ ಪ್ರತಿಯೊಬ್ಬರು ಯಾರೊಬ್ಬರು ಅನಾಥರಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಜನ್ಮ ನೀಡಿದ್ದು ತಾಯಿನೇ ತಾನೆ. ತಾಯಿನೇ ಜನ್ಮ ನೀಡಿದ ಮೇಲೆ ನನ್ನ ತಾಯಿ ಎಲ್ಲೋ ಇದ್ದಾರೆ, ನನಗೆ ಸಂಬಂಧಪಟ್ಟವರು ಎಲ್ಲೋ ಇದ್ದಾರೆ, ಅವರನ್ನು ನಾನು ಹುಡುಕಬೇಕು. ಈ ತರ ಪ್ರಶ್ನೆಗಳು ಅನಾಥಾಶ್ರಮದಲ್ಲಿರುವಂತಹ ಒಬ್ಬ ಚಿಕ್ಕ ಹುಡುಗನ ತಲೆಯಲ್ಲಿ ಓಡ್ತಾ ಇದ್ದಾವೆ. ನಾನು ಆಶ್ರಮದಿಂದ ಆಚೆ ಹೋಗ್ಬೇಕು, ನನ್ನ ತಾಯಿಯನ್ನ ಹುಡುಕಬೇಕು, ನನಗೆ ಸಂಬಂಧಪಟ್ಟವರನ್ನ ನಾನು ಹುಡುಕಬೇಕು, ಈ ಆಶ್ರಮದಿಂದ ಆಚೆ ಹೋಗೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಒಂದು ಒಳ್ಳೆ ಸಮಯ ನೋಡ್ಕೊಂಡು, ಒಂದು ಒಳ್ಳೆ ದಿನ ನೋಡ್ಕೊಂಡು ಆಶ್ರಮದಲ್ಲೇ ದುಡ್ಡು ಕದ್ದು ಆಶ್ರಮದಿಂದ ಆಚೆ ಹೋಗ್ತಾನೆ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ಓದ್ತಾನೆ. ತನ್ನ ತಾಯಿಯೇ ನನಗೆ ಬರೆದಂತೆ ಲೆಟರ್ ಇರುತ್ತೆ. ಮಗನೇ ಹೇಗಿದೆಯಾ? ಚೆನ್ನಾಗಿದ್ದೀನಿ. ಮಗನೇ ಊಟ ಮಾಡಿದ್ಯಾ? ಆಯ್ತಮ್ಮ. ಈ ರೀತಿ ಪ್ರಶ್ನೆಗಳು ಇರುತ್ತೆ. ಅವನು ತುಂಬಾ ಖುಷಿ ಆಗ್ತಾನೆ. ಹೇಗಾದ್ರೂ ಮಾಡಿ ನನ್ನ ತಾಯಿಯನ್ನು ನೋಡಬೇಕು ಅನ್ನೋ ಆಸೆ ಅದು ಅಸಾಧ್ಯ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಹಾಗಾದ್ರೆ ನಾನು ಪೋಸ್ಟ್ ಆಫೀಸಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರೆ ಈ ತರ ಸಾವಿರಾರು ಲೆಟರ್ಗಳು ಬರುತ್ತೆ, ಅವೆಲ್ಲವನ್ನ ನಾನು ಓದ್ಬೋದು. ಒಬ್ಬ ತಾಯಿಗೆ ಈ ತರ ಲೆಟರ್ಗಳನ್ನು ತಲುಪಿಸ್ಬೋದು. ತಾಯಿ ಕೊಟ್ಟಂತ ಲೆಟರ್ಗಳನ್ನ ಮಗನಿಗೆ ತಲುಪಿಸ್ಬೋದು. ಈ ತರ ಕೆಲಸಕ್ಕೆ ನಾನು ಸೇರಬೇಕು ಅಂತ ಅವನು ಡಿಸೈಡ್ ಮಾಡ್ತಾನೆ. ಕೃಷ್ಣಗಿರಿ ಅನ್ನೋ ಒಂದು ಸುಂದರವಾದ ಹಳ್ಳಿ. ಈ ಹಳ್ಳಿ ಸುತ್ತಲೂ ಬೆಟ್ಟ ಗುಡ್ಡಗಳೇ ಇದ್ದಾವೆ. ಅಲ್ಲಿ ತುಂಬಾ ಪ್ರೀತಿ ಕೊಡುವಂತ ಜನರಿದ್ದಾರೆ. ತುಂಬಾ ಸುಂದರವಾದ ಹುಡುಗಿರು ಕೂಡ ಆ ಹಳ್ಳಿಯಲ್ಲಿದ್ದಾರೆ. ಪ್ರತಿ ಊರಲ್ಲಿ ಈವ್ನಿಂಗ್ ಸಂಜೆ ಅಂದ್ರೆ 6 ಗಂಟೆ ಅಲ್ವಾ? ಆದ್ರೆ ಕೃಷ್ಣಗಿರಿಯಲ್ಲಿ ಸಂಜೆ ಈವ್ನಿಂಗ್ ಅಂದ್ರೆ 3 ಗಂಟೆ. ಪ್ರತಿ ಕಡೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೆಗಳಲ್ಲೂ ಸಂಜೆ 6 ಗಂಟೆಗೆ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಈ ಊರಲ್ಲಿ 3 ಗಂಟೆ, ಮಧ್ಯಾಹ್ನ 3 ಗಂಟೆಗೆ ದೀಪ ಹಚ್ತಾರೆ. ಯಾಕೆಂದ್ರೆ ಮಧ್ಯಾಹ್ನ 3 ಗಂಟೆಗೆ ಊರಲ್ಲಿ ಕತ್ಲಾಗುತ್ತೆ. ಯಾಕೆಂದ್ರೆ ತುಂಬಾ ದೊಡ್ಡ ದೊಡ್ಡ ಬೆಟ್ಟಗಳಿದೆ. ಆ ಬೆಟ್ಟಗಳ ನಡುವೆ ಆ ಹಳ್ಳಿ ಇದೆ. ಸೂರ್ಯ ಮರೆ ಆದಂಗೆ ಆ ಬೆಟ್ಟಗಳ ನೆರಳು ಹಳ್ಳಿ ಮೇಲೆ ಬಿದ್ದು ಕತ್ತಲಾಗುತ್ತೆ. ಆ ತರ ಒಂದು ಬ್ಯೂಟಿಫುಲ್ ಹಳ್ಳಿ. ಹೀರೋ ಈ ಕೃಷ್ಣಗಿರಿಗೆ ಬರ್ತಾನೆ. ತನ್ನ ಸ್ನೇಹಿತರ ಸಹಾಯದೊಂದಿಗೆ ಬಂದು ಅಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಇದು ಪರ್ಮನೆಂಟ್ ಕೆಲಸ ಅಲ್ಲ, ಟೆಂಪ್ರವರಿ ಕೆಲಸ ಮಾಡ್ತಾ ಮಾಡ್ತಾ ಹಳ್ಳಿ ಜನರ ಪ್ರೀತಿಯನ್ನ ಗಳಿಸಿ ಆ ಪೋಸ್ಟ್ ಮ್ಯಾನ್ ಆಫೀಸರ್ ಯಾರಿರ್ತಾರೋ ಆ ಆಫೀಸರ್ ಮಗಳನ್ನೇ ಇವನು ಲವ್ ಮಾಡ್ತಾನೆ. ಆ ಲವ್ ವಿಚಾರ ಅಪ್ಪನಿಗೆ ಗೊತ್ತಾಗುತ್ತೆ. ಒಂದು ದಿನ ಅಪ್ಪ ಕ್ಲಾಸ್ ತಗೋತಾನೆ ಅವನಿಗೆ, ಹೀರೋಗೆ. ಯಾರು ನೀನು? ಏನು ಹೆಸರು ನಿಂದು? ಯಾವ ಊರು ನೀನು? ಯಾವ ಜಾತಿ? ಕೆಲಸನೂ ಪರ್ಮನೆಂಟ್ ಅಲ್ಲ, ಏನೂ ಇಲ್ಲದವನು, ಒಬ್ಬ ಅನಾಥ. ನನ್ನ ಮಗಳನ್ನ ನೀನು ಲವ್ ಮಾಡ್ತೀಯ? ಇನ್ಮೇಲೆ ನಿನಗೆ ಕೆಲಸನೂ ಇಲ್ಲ, ನನ್ನ ಮನೆ ಕಡೆ ಬರಲೇಬೇಡ ಅಂತ ಹೇಳಿ ಹೊರಟೋಗ್ತಾನೆ. ಇದು ಲವ್ ನಡೀತಾ ಇತ್ತು. ಲವ್ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಏನಾಗಲ್ಲ, ಅದು ಬೆಂಕಿ ಕೊನೆಗೆ ಹತ್ಕೊಳ್ಳುತ್ತೆ. ಅದಾದ್ಮೇಲೆ ಹೇಳ್ತೀನಿ. ಈ ಸಿನಿಮಾದ ಮುಖ್ಯ ವಿಚಾರ ಲವ್ ಅಲ್ಲ, ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಈ ಸಿನಿಮಾ ಕತೆ. ಅದಕ್ಕೆ ಹೇಳಿದನು, ಹೆಣ್ಣು ಮಕ್ಕಳು ಸಿನಿಮಾ ನೋಡ್ಲೇಬೇಕು. ಈ ಸಿನಿಮಾ ನೋಡಿದ್ರೆ ತುಂಬಾ ಕಲಿಯೋದು, ತಿಳಿಯೋದು, ತಿಳ್ಕೊಳ್ಳೋದು, ಎಚ್ಚರಿಕೆಯಿಂದ ಇರೋ ವಿಚಾರಗಳು ತುಂಬಾ ಇದೆ ಈ ಸಿನಿಮಾದಲ್ಲಿ. ಕೃಷ್ಣಗಿರಿ ಈ ಹಳ್ಳಿ ತುಂಬಾ ಸುಂದರವಾಗಿದೆ. ಮತ್ತೆ ತುಂಬಾ ಸುಂದರವಾದಂತ ವಯಸ್ಸಿಗೆ ಬಂದಂತ ಹೆಣ್ಣು ಮಕ್ಕಳು ತುಂಬಾ ಸಂಖ್ಯೆಯಲ್ಲಿದ್ದಾರೆ. ಈ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ತುಂಬಾ ಅಲ್ಲ, ಓಕೆ, ಕಷ್ಟ ಅಂತ ಬಂದವ್ರಿಗೆ ಕಾಸು ಕೊಡ್ತಾನೆ, ಕೆಲಸ ಇಲ್ಲ ಅಂತ ಬಂದವ್ರಿಗೆ ಗೊತ್ತಿರೋ ಕಡೆ ಕೆಲಸ ಕೊಡಿಸ್ತಾನೆ, ಉತ್ತಮ ವ್ಯಕ್ತಿ ರೀತಿ ಬಿಂಬಿಸ್ಕೊಂಡಿರ್ತಾನೆ ಆ ಊರಲ್ಲಿ. ಹಾಗೆ ಪೊಲೀಸ್ ಸ್ಟೇಷನ್ ಇರುವಂತ ಒಬ್ಬ PC ಕಾನ್ಸ್ಟೇಬಲ್, ನಾನು ಉತ್ತಮ ಅಂತ ಸಮಾಜ ಸೇವೆ ಮಾಡ್ತೀನಿ ಅನ್ನೋ ರೀತಿ ಅವನು ಬಿಂಬಿಸ್ಕೊಂಡಿರ್ತಾನೆ, ಒಳ್ಳೆ ವ್ಯಕ್ತಿ ತರ. ಇವರಿಬ್ರು ನೋಡೋರ್ ಕಣ್ಣಿಗೆ ತುಂಬಾ ಉತ್ತಮರು, ಮಾಡೋ ಕೆಲಸ ಎಲ್ಲ ಅನಾಚಾರ. ಆಮೇಲೆ ಹೇಳ್ತೀನಿ.
ಇವರ ಜೊತೆಗೆ ಇನ್ನೊಬ್ಬ ಲೇಡಿ, ನಾನು ಜಾತಕ ಹೇಳ್ತೀನಿ, ನನ್ನ ಭವಿಷ್ಯ ಹೇಳ್ತೀನಿ ಅಂತ ಅವರಲ್ಲಿ ಭವಿಷ್ಯ ಹೇಳುವಂತ ಒಬ್ಬ ಲೇಡಿ. ಈ ಲೇಡಿ ಸುಮಾರು ಒಂದು 11-12 ಗಂಟೆಗೆ ಭವಿಷ್ಯ ಹೇಳೋದಕ್ಕೆ, ಜಾತಕ ಹೇಳೋದಕ್ಕೆ ಇಡೀ ಹಳ್ಳಿಯಲ್ಲಿ ಓಡಾಡ್ತಾಳೆ. ಯಾರ ಮನೆಯಲ್ಲಿ ಬರೀ ಹೆಣ್ಮಗು ಮಾತ್ರ ಇರುತ್ತೋ, ಅಂದ್ರೆ ದೊಡ್ಡವರೆಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಹೆಣ್ಮಕ್ಳು ಮಾತ್ರ ಇರ್ತಾರೋ ಅಂತ ಮನೆಯಲ್ಲಿ ಹೋಗಿ ಆ ಹೆಣ್ಣು ಮಗುಗೆ ತಲೆಗೆ ತುಂಬ್ತಾಳೆ. ನಿನ್ನ ಭವಿಷ್ಯ ಆಗಿರುತ್ತೆ, ಹೀಗಿರುತ್ತೆ, ನಿನ್ ಒಳ್ಳೆ ಹುಡುಗ ಸಿಗ್ತಾನೆ, ನೀನ್ ತುಂಬಾ ಶ್ರೀಮಂತರ ಮನೆಗೆ ಹೋಗ್ತೀಯಾ ಅಂತ ಕನಸನ್ನ ಕಟ್ತಾ ಹೋಗ್ತಾಳೆ. ನಿನ್ನ ಈ ಕನಸೆಲ್ಲ ನನಸಾಗಬೇಕು ಅಂದ್ರೆ ನಾನು ಹೇಳಿದ ದಿನದಲ್ಲಿ, ನಾನು ಹೇಳಿದ ಸಮಯಕ್ಕೆ, ನಾನು ಹೇಳಿದ ಜಾಗಕ್ಕೆ ನೀನು ಹೋಗಿ ಅಲ್ಲಿ ತಣ್ಣೀರು ಸ್ನಾನ ಮಾಡಿ ಆ ಗುಡಿಗೆ ಕೈ ಮುಗಿದ್ರೆ ನಿನಗೆಲ್ಲ ಒಳ್ಳೇದಾಗುತ್ತೆ. ಆದ್ರೆ ಪ್ರಮುಖವಾಗಿ ನೆನ್ಪಿಟ್ಕೋ, ನಾನು ಹೇಳಿದ ವಿಚಾರ ಯಾರಿಗೂ ಹೇಳಬಾರ್ದು, ನಿನ್ನ ತಂದೆ ತಾಯಿಗೂ ಹೇಳಬಾರ್ದು, ನಿನ್ನ ಸ್ನೇಹಿತರಿಗೂ ಹೇಳಬಾರ್ದು, ನೀನು ಪೂಜೆಗೆ ಹೋಗಿರೋ ವಿಚಾರ ಕೂಡ ಯಾರಿಗೂ ಹೇಳಬಾರ್ದು. ಹೇಳಿದ್ರೆ ಒಳ್ಳೇದಾಗಲ್ಲ ಅಂತ ತಲೆಗೆ ಹಾಕಿ ಹೋಗ್ತಾಳೆ. ಅದೆಲ್ಲವನ್ನು ನಂಬಿದ್ದಂತ ಆ ಹೆಣ್ಣು ಮಗು ಅವ್ರು ಹೇಳಿದ ಸಮಯಕ್ಕೆ, ಹೇಳಿದ ದಿನದಂದು ಬೆಳಗಿನ ಜಾವ ಬೇಗ ಎದ್ದು ಊರಿಂದ ಆಚೆ ಇರುವಂತ ಗುಡಿ ಹತ್ರ ಹೋಗ್ತಾಳೆ. ಅಲ್ಲೇ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಾಳೆ. ನಂತರ ದೇವರಿಗೆ ಕೈ ಮುಗಿತಾಳೆ. ಅಲ್ಲಿಗೆ ಮುಗೀತು. ಯಾಕಂದ್ರೆ ಇದೆಲ್ಲವೂ ಚೈನ್ ಲಿಂಕು. ಆ ಶ್ರೀಮಂತ ವ್ಯಕ್ತಿ, ಪೊಲೀಸ್ PC ಕಾನ್ಸ್ಟೇಬಲ್, ಈ ಲೇಡಿ 3 ಜನ ಪ್ಲಾನ್ ಮಾಡಿದ್ದು. ಈ ಪ್ಲಾನ್ ಹಿಂದೆ ಒಂದಷ್ಟು ಜನ ರೌಡಿಗಳು, ಅದನ್ನ ಕಿಡ್ನಾಪ್ ಮಾಡಕ್ಕೆ ಅಂತ ಒಂದಷ್ಟು ಜನ ಇರ್ತಾರಲ್ಲ, ಅವರು ಆಲ್ರೆಡಿ ದೇವಸ್ಥಾನ ಹತ್ರ ಇದ್ದಾರೆ. ಆ ಹೆಣ್ಮಗನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ ಏನ್ ಮಾಡ್ತಾರೆ, ಬಾಂಬೆ, ಕಲ್ಕತ್ತಾ, ತುಂಬಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರುವಂತ ಶ್ರೀಮಂತ ವ್ಯಕ್ತಿಗಳಿಗೆ ಈ ಹೆಣ್ಮಕ್ಳನ್ನ ಮಾರ್ತಾರೆ. ಬಂದ ದುಡ್ಡಲ್ಲಿ ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ಹಂಚ್ಕೋತಾರೆ ಎಲ್ಲರೂ. ಇದೇ ರೀತಿ ತುಂಬಾ ಹಳ್ಳಿಯಲ್ಲಿ ಸುಮಾರು ಒಂದು 10-15 ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಒಂದು ಚೂರು ಸುಳಿ ಸಿಕ್ಕಲ್ಲ. ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳು ರಾತ್ರಿಗಳು ತಲೆ ಕೆಡಿಸ್ಕೊಂಡು ಹುಡುಕ್ತಾರೆ. ಒಂದು ಸಣ್ಣ ಕ್ಲೂನು ಸಿಗಲ್ಲ. ಏನ್ ಮಾಡೋದಪ್ಪ ಅವ್ರಿಗೆ? ಕೊನೆಗೆ ಹೀರೋಯಿನ್ನ ಕಿಡ್ನಾಪ್ ಮಾಡುವಂತ ಸಮಯದಲ್ಲಿ ಅವರು ಸಿಗಾಕೋತಾರೆ ಹೀರೋ ಕೈಗೆ. ಆಗ ಎಳೆ ಎಳೆಯಾಗಿ ಎಲ್ಲವನ್ನ ಬಿಚ್ತಾರೆ. ಪೊಲೀಸರು ಜಾಯ್ನ್ ಆಗ್ತಾರೆ. ಆಗ ಆ ಗ್ಯಾಂಗಿಗೆ ಗೊತ್ತಾಗ್ಬಿಡುತ್ತೆ, ಓ ಇನ್ನೇನು ಮಾಡೋದು, ಸಿಗಾಕೊಂಡ್ಬಿಟ್ವಲ್ಲ ಅಂತ. ಫೈನಲಿ ಒಂದು ದಿನ ಇಡೀ ಹಳ್ಳಿಗೆ ಬೆಂಕಿ ಇಡ್ತಾರೆ. ಅವರು ಬೆಂಕಿ ಇಟ್ಟು ಜನರನ್ನ ಯಾಮಾರಿಸಿ ಆಗ್ಲೂ ಒಂದು 10-15 ಜನ ಹುಡುಗಿರನ್ನ ಕಿಡ್ನಾಪ್ ಮಾಡ್ತಾರೆ. ಅದಾದ್ಮೇಲೆ ಏನ್ ಗೊತ್ತಲ್ಲ, ಸಿನಿಮಾ ಕತೆ. ಹೀರೋ ಬರ್ತಾನೆ, ಡಿಶುಮ್ 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 ಫೈಟ್ ಮಾಡ್ತಾನೆ, ಎಲ್ಲರನ್ನ ಸೇವ್ ಮಾಡ್ತಾನೆ. ಇದು ಸಿನಿಮಾ ಕತೆ. ಮಿಸ್ ಮಾಡದೆ ಈ ಸಿನಿಮಾ ನೋಡಿ, ಕಲಿಯೋದು ತಿಳಿಯೋದು ತುಂಬಾ ಇರುತ್ತೆ. ಓಕೆ, ಸಿನಿಮಾ ಕತೆ ಬಿಡಿ, ನಿಜವಾಗ್ಲೂ ಇದರಿಂದ ಎಷ್ಟನ್ನ ತಿಳಿಬೋದಲ್ಲ ನಾವು. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ಬೋದು ಈ ತರ ವಿಚಾರಗಳಿಂದ. ನಾನು ತುಂಬಾ ಹೇಳೋದು ಬೇಡ, ದಯವಿಟ್ಟು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಮಿಸ್ ಮಾಡದೆ, ನಮ್ಗೆ ಯಾವ ಭಾಷೆಯಲ್ಲಿ ಬೇಕು ಆ ಭಾಷೆಯಲ್ಲಿ ಸಿನಿಮಾ ಇದೆ, ಮಿಸ್ ಮಾಡದೆ ಸಿನಿಮಾ ನೋಡಿ. ನಮಸ್ಕಾರ.